ಸ್ನೇಹಿತರೆ ಇಲ್ಲಿ ನೋಡಿ ಗ್ಲಾಸು, ಕಪ್ಪು ಗ್ಲಾಸು ಮುಟ್ಟಿದ್ರೆ ಹಂಗೆ ಕೈ ಕೊಯ್ಯುತ್ತೋ ಅದು ಮುಟ್ಟಕ್ಕೆ ಹೋದ್ರೆ ಹಂಗೆ ಹೊಟ್ಟೆ ಕೊಯ್ಯುತ್ತೆ ಅಷ್ಟೇ. ಬಟ್ ಅದು 43 ಪ್ರಶಸ್ತಿ ಗೆದ್ದಿರುವಂಥ ಒಂದು ಗೂಳಿ, ಮಹಾರಾಷ್ಟ್ರದಿಂದ ಬಂದಿರುವಂಥ ಗೂಳಿ. ಅದನ್ನ ಇಂಟರ್ವ್ಯೂ ಮಾಡಬೇಕು ಅಂತೇಳಿ ಅದು ಓದಲ್ಲೆಲ್ಲ ಹೋಗಿದ್ವಿ, ಆಗಿರಲಿಲ್ಲ. ಆದರೆ ಇವತ್ತು ಸಿಕ್ಕಿದೆ ನಮಗೆ. ಮಂಡ್ಯ ಡಿಸ್ಟಿಕ್ಕಿನ ಗ್ಲಾಸನ್ನು ಇಂಟರ್ವ್ಯೂ ಮಾಡ್ತೀನಿ, ಅದ್ರ ಜೊತೆ ನವಿಲೂರ್ಕರನ್ನು ಇಂಟರ್ವ್ಯೂ ಮಾಡ್ತೀನಿ ನೋಡಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ನಾನು ನಯಾಜ್ ಅಂದ್ಬಿಟ್ಟು. ನಯಾಜ್ ಅಂತನಾ ಅಣ್ಣ? ನಿಮ್ಮ ಎತ್ತಿನ ಹೆಸರು? ಗ್ಲಾಸ್. ಯಾವ ಊರ್ದಣ್ಣ ಇದು ಗ್ಲಾಸು? ಮೇಳಾಪುರ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಡಿಸ್ಟಿಕ್ ಶ್ರೀರಂಗಪಟ್ಟಣ ತಾಲೂಕು. ಹೌದಾ ಅಣ್ಣ? ಗ್ಲಾಸು ಇದುವರೆಗೂ ಎಷ್ಟು ಪ್ರಶಸ್ತಿಯನ್ನ ಗೆದ್ದಿತ್ತಣ್ಣ ಇದು? ಅಣ್ಣ ಇಲ್ಲಿ ಗಂಟ 43 ಪ್ರಶಸ್ತಿ ಗೆದ್ದೈತೆ. 43? ಯಪ್ಪ ಸ್ನೇಹಿತರೆ, 43 ಪ್ರಶಸ್ತಿ ಗೆದ್ದಿತ್ತಂತೆ ನೋಡಿ. ಗ್ಲಾಸ್ ಇದೆ, ಗ್ಲಾಸ್ ಅಂತ. ಇದಕ್ಕೆ ಗ್ಲಾಸ್ ಅಂತ ಹೆಸರಿಡೋ ಕಾರಣ ಏನಣ್ಣ? ಅಣ್ಣ ಅಲ್ಲಿ ಮಹಾರಾಷ್ಟ್ರದಿಂದನೂ ಗ್ಲಾಸ್ ಹೆಸರು. ನೀವು ಇದನ್ನ ಮಹಾರಾಷ್ಟ್ರದಿಂದ ತಂದಿದ್ದ ಗೂಳಿ? ಇದು ಎಷ್ಟೆಲ್ಲಲ್ಲಿ ಇದೆ ಇದು? ಅಣ್ಣ ಕಡೆ ಐತೆ ಇದು. ಕಡೆ. ಹೌದಾ ಸರ್, ಇದು ನೀವು ಯಾರ ಹತ್ರ ತಗೊಂಡ್ರಿ? ನಾವು ಅಲ್ಲಿ ಮಹಾರಾಷ್ಟ್ರದ ಅವ್ರ ಹತ್ರನೇ ತಗೊಬಂದು. ಅಂದ್ರೆ ನೀವು ಅಲ್ಲಿಂದ ತಂದು ನೀವೇ ಹೊಡಿತಿರೋದಾ? ಇಲ್ಲಿಂದ. ಹೌದಾ? ನಮ್ಮ ಜಾಕಿ ಅವರ ಬಿಡುಗರಣಿ ಮಹೇಶ್ ಅಣ್ಣ ಅಂತ, ಆಮೇಲೆ ಅವ್ರ ತಮ್ಮ ಅವಿ ಅಣ್ಣ ಅಂತ ಅವ್ರೆ. ಹೌದಾ? ಅವರೇ ಹೊಡಿಯೋದು. ಹೆಂಗಣ್ಣ ಎತ್ತು ರ್ಯಾಶ? ರಾಶ್ ಇದೆ. ಹೌದಾ? ಈಗ ನಮ್ಮನ್ನೆಲ್ಲ ಹತ್ರಕ್ಕೆ ಬಿಟ್ಕೊಳಲ್ಲ. ಹಿಡ್ಕೊಳ್ಳೋರೆ ಹಿಡ್ಕೋಬೇಕು. ಹೌದಾ? ಇದು ಆಲ್ಮೋಸ್ಟ್ ಜೋಡಿ ಎತ್ತಿನ ಗಾಡಿಲಿ ಜಾಸ್ತಿ ಪ್ರೈಸ್ ಮಾಡಿತ್ತೋ, ಇಲ್ಲ ಪಾಯಿಂಟ್ ಗಾಡಿಲ್ಲ, ಚಕಡಿ ಗಾಡಿಲ್ಲ? ಜೋಡಿ ಎತ್ತಿನ ಗಾಡಿಲ್ಲ ಫಸ್ಟ್ ಗಾಡಿ. ಹೌದಾ? ಅದೆಲ್ಲ ಜಾಸ್ತಿ ಪ್ರೈಸ್ ಮಾಡಿರೋದು. ನೋಡಿ ಸ್ನೇಹಿತರೆ, ಇದು ಗ್ಲಾಸ್ ಅಂತ ನೀವೆಲ್ಲರೂ ನೋಡಿರ್ತೀರಾ. 43 ಪ್ರಶಸ್ತಿ ಮಾಡಿತ್ತೆ ಅಂದ್ರೆ, ಒಂದೆರಡು ಪ್ರಶಸ್ತಿ ಮಾಡಿದ್ರೆ ಎಲ್ಲ ಕಿರೀಟ ಇಟ್ಟು ಮೆರೆಸ್ತಾರೆ. 43 ಪ್ರಶಸ್ತಿ ಗೆದ್ದಿರೋ ಅಂತ ಒಂದು ಗೂಳಿ ಇದು. ಗ್ಲಾಸು, ಕಪ್ಪು ಗ್ಲಾಸು. ಮತ್ತೆ ವಿಶೇಷ ಯಾವ ರೀತಿ ಸಾಕ್ತಿದ್ರಾ ಅಣ್ಣ? ಮಾಮೂಲಿ ಉಳ್ಳಿ ನುಚ್ಚು, ರವೆ ಬುಸ್ಸ ಅವೆಲ್ಲ ಕೊಡ್ತೀವಿ, ತಿಂಡಿ ಎಲ್ಲ ಹಾಲಿಗೆಲ್ಲ ಕೊಟ್ಟು ಮಾಡಿ ಸಾಕ್ತಾ ಇದೀವಿ ಅಣ್ಣ. ಉಳ್ಳಿ ಅವೆಲ್ಲ ಕೊಡ್ತೀವಿ, ಕೊಟ್ಟು ಸಾಕ್ತಾ ಇದೀವಿ. ಮತ್ತೆ ಸರ್, ಗ್ಲಾಸಿನ ಜೊತೆಗೆ ಯಾವ ಜಾಸ್ತಿ ಪ್ಲೇಸ್ ಮಾಡಿರೋದು? ಸರ್ ನವಿಲೂರು ಕರ ಇದೇನಾ? ನೋಡಿ ಸ್ನೇಹಿತರೆ, ಇದೆ ನವಿಲೂರು ಕರ. ಅದು ಇದೆ ನವಿಲೂರು ಕರ. ಇದು ನವಿಲೂರು ಕರದ ಓನರ್ ಯಾರು? ಭೂಸಿದ್ದಣ ಅಂತ. ಭೂಸಿದ್ದಣ. ಅದ್ಯಾವ ಊರು? ನವಲೂರೇ. ಇದು ಸ್ನೇಹಿತರೆ ನವಿಲೂರು ಕರ. ಇದು ಊರು ಪೆರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ, ನವಿಲೂರಿನ ಕರ ಇದು. ಗ್ಲಾಸು ಮತ್ತೆ ನವಿಲೂರು ಕರ ಇವೆರಡು ಹೋದ್ರೆ ಪ್ಲೇಸ್ ಮಾಡ್ದಂಗೆ ಬಂದೇ ಇಲ್ಲ ಅಂತ ಜನಗಳು ಮಾತಾಡ್ತಾರೆ. ಆ್ಯಕ್ಚುಲಿ ಗ್ಲಾಸು ಬೈ ಮಿಸ್ ಆಗಿ ಸೋತಾಗ ಎಷ್ಟೋ ಜನ ಅಭಿಮಾನಿಗಳು ಬೇಜಾರಾಗಿ ರೇಸಿಂದ ಮನೆಗೆ ಹೋಗಿರೋದು ನೋಡಿದೀವಿ ನಾವು. ಹೌದಲ್ಲ? ಒಂದೊಂದು ಟೈಮಲ್ಲಿ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ನಂಬದೇ ಇಲ್ಲ. ಗ್ಲಾಸ್ ಒಂದೊಂದ್ಸಲಿ ಒಂದೊಂದು ರೌಂಡ್ ಮಿಸ್ ಆಗಿ ಸೋತ್ರೆ, ಗ್ಲಾಸ್ ಸೋತಿದ್ದು ನಾವು ನಂಬಕ್ಕೆ ಆಗಲ್ಲ ಅಂತ ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ. ನಾನು ಕೇಳಿಸ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಿರೋದು. ಈಗ ಯಾವ್ಯಾವ ಊರಲ್ಲಿ ಪ್ಲೇಸ್ ಮಾಡ್ತೀವಿ ಗೊತ್ತಿರೋ 4 ಊರು? ಅಜಂಪುರ ಅದಾದ್ಮೇಲೆ ಗುಳ್ಳದ ಮನೆ, ಆಮೇಲೆ ಮುಗುಳಳ್ಳಿ, ಸಿಗ್ಲಿಂಪುರದಲ್ಲಿ 2 ದಪ್ಪ ಸಿಗ್ಲಿಂಪುರದಲ್ಲಿ ಮಾಡೈತೆ. ಹೌದಾ? ಅದಾದ್ಮೇಲೆ ತಿರ್ಗಾ ನಮ್ಮ ಸಾಲಿಗ್ರಾಮ ಅಲ್ಲಿ 2-3 ದಪ್ಪ ಮಾಡೈತೆ. ಯಾವ್ರು? ಪಿರಿಯಾಪಟ್ಟಣ ತಾಲೂಕಲ್ಲಿ ಹೊನ್ನೂರಲ್ಲಿ ಪ್ರೈಸ್ ಮಾಡ್ತೀವಿ. ಇದು ನವಲೂರು ಕರ ಜೊತೆಲೆ. ಅಂದ್ರೆ ನೋಡಿ, ನವಿಲೂರು ಕರ ಗ್ಲಾಸು ಅನ್ನೋದು ಮನೆ ಮಾತು. ಎಲ್ಲೋದ್ರೂ ಪ್ಲೇಸ್ ಜಾಸ್ತಿ. 43 ಪ್ರಶಸ್ತಿಯನ್ನು ಮಾಡಿದವಂತೆ. ಸಾಮಾನ್ಯವಾಗಿ ಸಾಕ್ತಿದ್ದಾರೆ, ಅಸಾಮಾನ್ಯವಾಗಿ ಏನು ಸಾಕ್ತಾ ಇಲ್ಲ. ಆದರೂ ಅದು ಹಣೆ ಬರದಲ್ಲೇ ಬರ್ದಿತ್ತೆ, ಅದು ಹೆಸರು ಮಾಡಬೇಕು ಅಂತ ಆ ರೀತಿಯಾಗಿ ಹೆಸರು ಮಾಡ್ತಿದೆ. ಸರ್, ಮತ್ತೆ ತಿನ್ನೇನಾದರೂ ವಿಶೇಷ ಸ್ವೀಟ್ ಮೆಮೊರೀಸ್ ಏನಾದರೂ ಇದು ನಿಮ್ಮ ಮನೇಲಿ ಯಾವ ರೀತಿಯಾಗಿ ಹೊಂದ್ಕೊಂಡಿತ್ತೆ ಏನು? ಅಣ್ಣ, ಒಬ್ರು ನಮ್ಮ ಕಾರ್ತಿ ಅಂದ್ಬಿಟ್ಟವ್ರೆ, ನಮ್ಮ ಫ್ರೆಂಡೇ ಇದು ಕಾರ್ತಿ ಅಂದ್ಬಿಟ್ಟವ್ರು. ಅವರೇ ಒಬ್ಬರೇ ಹಿಡ್ಕೊಯ್ತಾರೆ, ಒಬ್ಬರೇ ಹಿಡ್ಕೊಬತ್ತಾರೆ, ಏನು ಮಾಡಲ್ಲ ಅವ್ರಿಗೆ. ನಾವು ಯಾರ ಹೊಸೊಬ್ರು ಹೋದ್ರೆ ತಿವಿತಿದೆ, ಬೇರೆಯವ್ರು ಬಂದ್ರೆ ತಿವಿತಿದೆ. ನಾವು ಹಿಡ್ಕೊಳಕ್ ಹೋದ್ರೆ ಒಂದು ಟೈಮಲ್ಲಿ ಹೆಂಗೆ ತಿವಿತಿದೆ. ಮತ್ತೆ ಸರ್, ಇನ್ನೊಂದು ಚಕಡಿ ಗಾಡಿ ರೇಸಿಗೆ ಇದು ಅಭ್ಯಾಸ ಇದೆಯಾ ಇದಕ್ಕೆ? ಸರ್, ಚಕಡಿ ಗಾಡಿ ಅಭ್ಯಾಸ ಇಲ್ಲ, ಇದೇ ಫಸ್ಟ್. ಅಲ್ಲಿ ಓಡಿತು ಮಹಾರಾಷ್ಟ್ರದಲ್ಲಿ, ಇವಾಗ ಇಲ್ಲಿ ಓಡ್ತಾ ಇರೋದು ಫಸ್ಟ್ ಇದು. ಅಂದ್ರೆ ಮಹಾರಾಷ್ಟ್ರದಲ್ಲಿ ಅಭ್ಯಾಸ ಇದೆ, ಕರ್ನಾಟಕದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಚಕಡಿ ರೇಸ್ ಓಡ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಓಡುತ್ತೆ ಅನ್ನೋದನ್ನ ನಾವು ವೀಕ್ಷಣೆ ಮಾಡೋಣ. ಸರ್, ನವಿಲೂರು ಕರ ಬಗ್ಗೆ ಮತ್ತೆ ಸ್ವಲ್ಪ ಮಾತಾಡ್ತೀರಾ? ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ತಾಹಿರ್ ಶರೀಫ್ ಅಂತ. ಹೌದಾ ಅಣ್ಣ? ನಿಮ್ಮ ಎತ್ತಿನ ಹೆಸರು? ನವಲೂರು ಕರ ಅಂತ.
ನವಲೂರು ಕರ. ಸ್ನೇಹಿತರೆ ಎತ್ತು ಮಾತಾಡಲಿಲ್ಲ, ಆದರೆ ಅದಕ್ಕೆ ಮಾತು ಬರಲಿಲ್ಲ ಅಂದ್ರೂ ಅದು ಹೃದಯ ಭಾಳ ದೊಡ್ಡದು, ರೈತರ ಮನಸ್ಸನ್ನು ಗೆದ್ದಿದೆ. ನವಿಲೂರು ಕರ ಗ್ಲಾಸು ನವಿಲೂರು ಕರ ಸೇರಿದರೆ ಪ್ರೈಸ್ ಗೆಲ್ಲದೆ ಹೋಗದೆ ಇರೋ ಮಾತೇ ಇಲ್ಲ. 43 ಪ್ಲೇಸ್ ಮಾಡಿದಾವಂತೆ. ಆ್ಯಕ್ಚುಲಿ ಸರ್ ನೀವು ಇದ್ರ ಜೊತೆ ಗ್ಲಾಸ್ ಜೊತೆಗೆ ಇದನ್ನು ಜಾಸ್ತಿ ಹಾಕೋದು? ಗ್ಲಾಸ್ ಜೊತೆ ಜಾಸ್ತಿ ಹಾಕಿರೋದು ಸರ್. ಇದು ಅಂದರೆ ಬೇರೆ ಬೇರೆ ಊರು ಆದ್ರೂ ಊಡುವಾಗ ಮಾತ್ರ ಜೊತೆಲಿ ಹಾಕ್ತೀರಾ? ಜೊತೆಲಿ ಹಾಕ್ತೀವಿ ಸರ್. ಮತ್ತು ಇದನ್ನು ಸಾಕೋ ರೀತಿ ಸ್ವಲ್ಪ ಹೇಳ್ತೀರಾ? ಸಾಕೋ ರೀತಿ ಮಾಮೂಲಿ ಬೆಂದಿದ್ದು ಹುಳಿ ಕೊಡ್ತೀವಿ, ಹುಳಿ ನುಚ್ಚು ಕೊಡ್ತೀವಿ, ರವೆ ಬೂಸ ಕೊಡ್ತೀವಿ ಅಷ್ಟೇ. ಅಂದರೆ ಉಳ್ಳಿ ಬೇಸಿ ಹಾಕ್ತೀರಾ? ಹಾಕ್ತೀವಿ. ಯಾಕೆ ಆ ರೀತಿ ಯಾಕೆ? ಏನಿಲ್ಲ ಮಾಮೂಲಿ ಆಗ್ಲಿಂದ ಅದು ಬೇಸಿ ಹಾಕಿರೋದು ಸ್ವಲ್ಪ ಜೀರ್ಣ ಚೆನ್ನಾಗಾಗಲಿ ಅಂತ. ಅಂದರೆ ಎತ್ತು ಉಳ್ಳಿ ಕಾಳು ಉಳ್ಳಿ ನುಚ್ಚು ಅಂದ್ರೆ ಕುದುರೆ ಕಾಳು ಅಂತಾರೆ, ತಿಂದ್ರಷ್ಟು ಪೌಷ್ಟಿಕಾಂಶ ಜಾಸ್ತಿ ಬರುತ್ತೆ. ಹಂಗಾಗಿ ಉಳ್ಳಿ ನುಚ್ಚು ಚೆನ್ನಾಗಿ ಹಾಕ್ತಾರೆ ಎತ್ತಿಗೆ. ಸರ್ ಮತ್ತೆ ಇನ್ನೇನಾದರೂ ವಿಶೇಷ ಇದ್ರ ಬಗ್ಗೆ? ಸ್ವೀಟ್ ಮೆಮೊರಿ ತೇಗೂರಲ್ಲಿ ಫಸ್ಟ್ ಪ್ರೈಜ್ ಹಿಡ್ತು, ಬ್ರಾಂಡ್ ಅಣ್ಣ ಪುಂಜತೆ ಫಸ್ಟ್. ಸ್ನೇಹಿತರೆ ಇದು ಒಂದು ನೋಡಿ ಖುಷಿ ಸುದ್ದಿ. ಇದು ಲಾಸ್ಟ್ ಟೈಮ್ ತೇಗೂರಾಗ ನಡೆದಿರೋ ರೇಸಲ್ಲಿ ಬ್ರಾಂಡ್ ಅಣ್ಣಪ್ಪ ಎತ್ತಿನ ಜೊತೆಯಲ್ಲಿ ಇದು ಅಂದರೆ ಫಸ್ಟ್ ಪ್ಲೇಸ್ ಮಾಡಿರೋ ಎತ್ತು ಇದೆ. ಬ್ರಾಂಡ್ ಅಣ್ಣಪ್ಪ ಎತ್ತು ಎಲ್ಲರೂ ನೋಡಿದ್ರೆ 10 ಲಕ್ಷಕ್ಕೆ ಸೇಲ್ ಆಯಿತು ಅಂತ ಕೇಳ್ಪಡ್ತಾರಲ್ಲ, ಅದ್ರ ಜೊತೆಯಲ್ಲಿ ಇದೆ ಸಾಥ್ ನೀಡಿ ಪ್ರಥಮ ಬಹುಮಾನ ಗಳಿಸಿರೋ ಅಂತ ನವಿಲೂರು ಕರ. ಬಟ್ ಈ ಸಾಧು ಇದೆ, ಇದು ಗುರುತಿಲ್ಲ, ಆದರೆ ಗ್ಲಾಸ್ ಎತ್ತಿನ ಬಡ್ಡಿ ಹೋಗೋಕ್ಕಾಗಲಿಲ್ಲ. ಇದು ಬಾವುಲಿನ ಜೊತೆ ಕಣ್ಗಾಲ್ ಅಂತ ಪ್ರಿಯಾಪಟ್ಟಣ ತಾಲೂಕು ಕಣ್ಗಾಲಲ್ಲಿ ಫಸ್ಟ್ ಪ್ರೈಜ್ ಹಿಡ್ತೀವಿ. ಹೌದಾ? ಬಾವುಲಿನ ಜೊತೆ ನವಲೂರು ಕರ ಬಾವುಲಿ. ಸರ್ ಈಗ ಒಂದು ಮಂಡ್ಯ ಡಿಸ್ಟಿಕ್ಕಿಂದ ಒಂದು ಮೈಸೂರು ಡಿಸ್ಟಿಕ್. ಸರ್ ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಜೊತೆ ಕರುಣಿನ ಜೊತೆ 2ನೇ ಪ್ಲೇಸ್ ಆಗಿತ್ತು. ಕರುಣನ್ ಜೊತೆ ಎಲ್ಲಿ ಸರ್? ಅದು ಇದು ಕ್ಯಾರ್ನಗರ ಸೈಡ್ ಆ ಕಡೆ. ಹೌದಾ? ಚಿಕ್ಕ ಇದೆ ಅಂತ KR ನಗರದಲ್ಲಿ ಅಲ್ಲೂ ಒಂದು 2nd ಪ್ಲೇಸ್ ಆಯ್ತಂತೆ. ಅತಿಯಾಗಿ ಪ್ರಶಸ್ತಿನೇ ಗಳಿಸಿದೆ ಎತ್ತು. ಖುಷಿ ಆಗುತ್ತೆ ಮಾತಾಡ್ಸೋಕ್ಕೆ. ಸ್ನೇಹಿತರೆ ಈ ವಿಡಿಯೋ ಎಷ್ಟು ಆಗಿರೋ ಲೈಕ್ ಮಾಡಿ, ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಗ್ಲಾಸು ನವಿಲೂರು ಕರಕ್ಕೆ ನೀವು ಅಭಿನಂದನೆಯನ್ನು ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ